ಓಂ ಪ್ರತದ್ವಿಷ್ಣುಸ್ತವತೆ ವೀರ್ಯಾಯ ಮೃಗೋ ನ ಭೀಮಃ ಕುಚರೋ ಗಿರಿಷ್ಠಾಃ ಯಸ್ಯೋರುಷು ತ್ರಿಷು ವಿಕ್ರಮಣೇಷು ಅಧಿಕ್ಷಿಯಂತಿ ಭುವನಾನಿ ವಿಶ್ವಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರ್ಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಗುರುಬಲ 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 ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದು, ಗುರುಬಲ ಬಂದಿದೆ ಮಕರ ರಾಶಿಯವರಿಗೆ. ಗುರುಬಲ ಬಂದ್ರೂ ಸಹ ಅದು ಅಪ್ಲೈ ಆಗೋದಕ್ಕೆ ಇಂತಿಷ್ಟು ದಿನಗಳು ಅಂತ ತಗೊಳುತ್ತೆ. ಈಗಾಗಲೇ ಆ ದಿನ ಕಂಪ್ಲೀಟ್ ಆಯ್ತು. ನಿಮ್ಗೆ ಜೂನ್ 2ನೇ ತಾರೀಕು ನಿಮ್ಗೆ ಗುರುಬಲ ಬಂತು. ಮಕರ ರಾಶಿಯವರಿಗೆ ಒಂದು ತಿಂಗಳು ನಾವು ಟೈಮ್ ಇಟ್ಕೊಳ್ಳೋಣ. ಒಂದು ತಿಂಗಳಲ್ಲಿ ಗುರು ನಿಮಗೆ ಪಾಸಿಟಿವ್ ಕೊಡುತ್ತೆ. ಆಯ್ತು, ಅಲ್ಲಿಗೆ ಪಾಸಿಟಿವ್ ಕೊಟ್ಟಾಯ್ತು. ಈಗ ಜುಲೈ 1ನೇ ತಾರೀಕಿಂದ ನಿಮ್ಗೆ ಗುರು ತುಂಬಾ ಸ್ಟ್ರಾಂಗ್ ಆಗಿ ಫಲ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಉಪಯೋಗಿಸ್ಕೋಬೇಕು, ಈ ಟೈಮನ್ನ ಉಪಯೋಗಿಸ್ಕೋಬೇಕು. ಹೇಗೆ ಉಪಯೋಗಿಸ್ಕೊಳ್ಳೋದು? ಈ ತಿಂಗಳು ದಿನಗಳು ಚೆನ್ನಾಗಿಲ್ಲ, ಆಷಾಢ ಮಾಸ ಬರುತ್ತೆ. ಬರೋ ತಿಂಗಳು ಕೂಡ ಒಂದು 12 ದಿನ ಆಷಾಢ ಮಾಸ ಇರುತ್ತೆ. ಅದಾದ್ಮೇಲೆ ಶ್ರಾವಣ ಮಾಸ ಬರೋದು ಆಗಸ್ಟ್ ಅಲ್ಲಿ. ಅಂದ್ರೆ ಈ ಜುಲೈ ತಿಂಗಳು ಪೂರ್ತಿ ನಮಗೆ ಈ ಕೃಷ್ಣ ಪಕ್ಷ, ನಿಜ ಜ್ಯೇಷ್ಠ ಕೃಷ್ಣ ಪಕ್ಷ ಹಾಗೂ ಆಷಾಢ ಮಾಸ ಇರುತ್ತೆ. ಏನೊಂದು ಮದುವೆ ಮಾಡಕ್ಕಾಗತ್ತಾ? ಇಲ್ಲ. ಗೃಹ ಪ್ರವೇಶ ಮಾಡಕ್ಕಾಗತ್ತಾ? ಇಲ್ಲ. ಕಾರ್ ತಗೊಳಕ್ಕಾಗತ್ತಾ? ಇಲ್ಲ. ಯಾವುದೇ ಶುಭ ಕಾರ್ಯ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಅದರ ಪ್ರಯತ್ನ ಇದೆಯಲ್ಲ, ಅದನ್ನ ಫಲ ಕೊಡುತ್ತೆ ನೋಡಿ. ಒಳ್ಳೆ ಮಾಸ ಆದ್ರೆ ಫಲನೇ ಕೊಟ್ಟು ಬಿಡುತ್ತೆ. ಇಲ್ಲಿ ಪ್ರಯತ್ನಕ್ಕೆ ಫಲ ಕೊಡುತ್ತೆ. ಹಾಗಾಗಿ ಯಾವಾಗ ಗುರು ನಿಮಗೆ ನೇರ ದೃಷ್ಟಿ ಮಕರ ರಾಶಿಯವರ ಮೇಲೆ ಹಾಕಿದಾರೋ ಅಲ್ಲಿಗೆ ಸಂಪತ್ತು, ಸ್ಥೈರ್ಯ, ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ಲಿಕ್ಕೆ ಶುರುವಾಗುತ್ತೆ. ಹೆಚ್ಚಿನ ಪ್ರಮಾಣ ಅಂದ್ರೆ ಏನು ಗುರುಗಳೇ ನಿಮ್ಮ ಮಾತಲ್ಲಿ ಅಂತಂದ್ರೆ, ನಿಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನದ ಫಲ ನಿಮಗೆ ಕೊಡುತ್ತೆ. ಈಗ ಎಕ್ಸಾಂಪಲ್, ನಿಮ್ಗೊಂದು ಸಂಬಳ ಅಂತ ಇರುತ್ತೆ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸ್ಯಾಲ್ರಿ ಅಂತ ಇರುತ್ತೆ. ನೀವು ಚೆನ್ನಾಗಿ ಕೆಲಸ ಮಾಡಿ, ಒಳ್ಳೆ ಗ್ರಾಹಕರ ಜೊತೆ ನಿಮ್ಮ ಒಂದು ಮನಸ್ಥಿತಿ ಚೆನ್ನಾಗಿಟ್ಕೊಂಡು ವ್ಯಾಪಾರ ಚೆನ್ನಾಗಿ ಮಾಡಿ, ನಿಮಗೆ ಸಂಬಳ ಕೊಡುವಂತಹ ದಣಿಗಳಿಗೆ ನೀವು ಬಹಳ ಆತ್ಮೀಯವಾಗಿದ್ದು ಅವರ ಸಂಪಾದನೆ ಹೆಚ್ಚಿದ್ರೆ ನಿಮಗೆ ಇನ್ಸೆಂಟಿವ್ ಅಂತ ಏನ್ ಕೊಡ್ತಾರೋ ಅದನ್ನ ನಾವು ಅಭಿವೃದ್ಧಿಯ ಫಲ ಅಂತ ಕರಿತೀವಿ. ಒಂದು 50 ರೂಪಾಯಿ ಇನ್ಸೆಂಟಿವ್ ಇತ್ತು ಅಂತಂದ್ರೆ 100 ರೂಪಾಯಿ ಸಂಬಳಕ್ಕೆ 150 ರೂಪಾಯಿ ಆಗಲ್ವಾ? ಹಾಗೆ ಗುರುಬಲ ಇದ್ದಾಗ ನೀವು ನಿಮ್ಮ ಪ್ರಯತ್ನ ಏನ್ ಪಡ್ತೀರೋ, ಪ್ರಾಮಾಣಿಕವಾಗಿ ನೀವೇನ್ ಕೆಲಸ ಮಾಡ್ತೀರೋ ಆ ಕೆಲಸಕ್ಕೆ ಇನ್ಸೆಂಟಿವ್ ಅನ್ನುವಂಥದ್ದು ಸಿಗುತ್ತೆ. ಆ ಇನ್ಸೆಂಟಿವ್ನ ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ, ನಿಮ್ಮ ಒಂದು ಕ್ರೈಸಸ್ ನ ಕ್ಲಿಯರ್ ಮಾಡ್ಕೊಳ್ಳೋಕೋಸ್ಕರ ನೀವು ಬಳಸ್ಕೊಳ್ಬೇಕು. ಇದು ನಾನು ನಿಮ್ಗೆ ಕೂಡ ಒಂದು ಸಣ್ಣ ಎಕ್ಸಾಂಪಲ್. ಸರಿ, ಹಾಗಾದ್ರೆ ಮಕರ ರಾಶಿಯವರಿಗೆ ಗುರು ನೇರ ದೃಷ್ಟಿ ಇದೆ. ಸಪ್ತಮದಲ್ಲಿ ಗುರು ಇದ್ದಾರೆ. ಏನ್ ಫಲ ಆಗದ್ರೆ ಸಪ್ತಮದಲ್ಲಿ ಗುರು ಫಲ? ಅದನ್ನು ತಿಳಿಸ್ತೀನಿ ನೋಡಿ. ಶಾಸ್ತ್ರಾಭ್ಯಾಸಾಸಕ್ತ ಚಿತ್ತೋ ವಿನೀತಃ ಕಾಂತ ವಿತ್ತಾಂತ್ಯ ಸಂಜಾತ ಸೌಖ್ಯ ಮಂತ್ರಿ ಮಂತ್ಯ ಕಾವ್ಯಕರ್ತ ಪ್ರಸೂತೌ ಛಾಯಭಾವೇ ದೇವದೇವ ಅಧಿದೇವ ಅಂತ ಸ್ತೋತ್ರ. ಇದು ಜ್ಯೋತಿಷ್ಯ ವಾಕ್ಯ. ಸಪ್ತಮದಲ್ಲಿ ಗುರು ಇದ್ದಾಗ, ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಾಗ, ಅಂದ್ರೆ ನಿಮ್ಮ ರಾಶಿಯಿಂದ ಕೌಂಟ್ ಮಾಡಿದ್ರು ಗುರು ಸಪ್ತಮದಲ್ಲಿದ್ದಾರೆ, ಗುರುವಿಂದ ಕೌಂಟ್ ಮಾಡಿದ್ರು ನಿಮ್ಮ ರಾಶಿ ಸಪ್ತಮದಲ್ಲಿದೆ. ಅಂದ್ರೆ ಸಮಸಪ್ತಕ ಭಾವ ಅಂತ ಹೇಳ್ತೀವಿ ನಾವು. ಅಂದ್ರೆ ರಾಶಿಯಿಂದ ಗುರು, ಗುರುವಿಂದ ರಾಶಿ, ಅಲ್ಲಿಗೆ ಗುರುವಿನ ನೇರ 100% ಫಲ ಮಕರ ರಾಶಿಯವರಿಗೆ ಸಿಗುತ್ತೆ. ಯಾವ ತರ ಸಿಗುತ್ತೆ? ಗುರು ಏನಕ್ಕೆ ಅಧಿಪತಿ? ಒಂದು ಧನಕಾರಕ. ಯಾವ ಕಾರಕ ಅಂದ್ರೆ ಧನಕಾರಕ. ಧನ ಅಂದ್ರೆ ಹಣ ಅಂತ ಹೇಳ್ತೀವಿ. ಹಣ ಮಾತ್ರ ಅಲ್ಲ, ಧನ ಅಂತಂದ್ರೆ ನಿಮಗೆ ಸಂಪಾದನೆ ಮಾಡುವಂಥ ದುಡ್ಡು ಆಗ್ಬೋದು, ತರುವಂತಹ ಧಾನ್ಯ ಆಗ್ಬೋದು, ಅಥವಾ ಸಂತಾನ ಆಗ್ಬೋದು. ಈ ತರ ಪ್ರತಿಯೊಂದು ಕೂಡ ನಾವು ಧನಕ್ಕೆ ಹೋಲಿಕೆ ಮಾಡ್ತೀವಿ. ಹಾಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಗುರುವಿನ ನೇರ ದೃಷ್ಟಿಯಿಂದ ಮಕರ ರಾಶಿಯ ದಂಪತಿಗಳಿಗೆ ಒಳ್ಳೆ ಉತ್ತಮ ಸಂತಾನ ಆಗುತ್ತೆ. ಆದ್ರೆ ಈ ತಿಂಗಳು ಸಂತಾನಕ್ಕೆ ಅಪೇಕ್ಷೆ ಪಡ್ಬೋದಾ? ಖಂಡಿತ ಇಲ್ಲ. ಇದು ಒಂದು ಗಾಳಿ ಮಾಸ, ಅಂದ್ರೆ ಆಷಾಢ ಮಾಸ. ಈ ಜುಲೈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಸಂತಾನ ಪ್ರಯತ್ನ ಬೇಡ. ಅದು ನಿಮಗೆ ಫಲ ಕೊಡೋದಿಲ್ಲ. ಕೊಟ್ಟರು ಕೂಡ ಅದು ಉತ್ತಮ ಫಲ ಆಗಿರೋದಿಲ್ಲ, ಬೇಡ. ಸರಿ, ಗೋಚಾರದಲ್ಲಿ ಸಪ್ತಮ ಭಾವದಲ್ಲಿ ಗುರುವಿದ್ದರೆ ಶಾಸ್ತ್ರಗಳ ಅಧ್ಯಯನಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಾ, ಆಸಕ್ತಿ ಇರುತ್ತೆ. ಪತ್ನಿ ಸೌಖ್ಯ, ಪತಿ ಸೌಖ್ಯ, ಧನ ಸೌಖ್ಯಯುಕ್ತವಾಗಿ ರಾಜ, ಮಂತ್ರಿ ಇತ್ಯಾದಿ ಕೆಲಸಗಳಲ್ಲಿ ಅಭಿವೃದ್ಧಿ, ಅಧಿಕಾರ ಪ್ರಾಪ್ತಿ, ಗೌರ್ಮೆಂಟ್ ಉದ್ಯೋಗಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಪ್ರವಚನ ವಾಚನ ಮಾಡುವಂತವರು ಜಾಸ್ತಿ.
ಅಂದ್ರೆ ಹೆಚ್ಚು ಪ್ರವಚನ ಮಾಡುವಂಥವ್ರು, ಅಡ್ವೈಸರ್ಸು, ಮೆಂಟರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ಟೀಚರ್ಸು, ಇವ್ರಿಗೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈವನ್ ಇನ್ಫ್ಲೂಯೆನ್ಸರ್ಸು, ಇವ್ರಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರುತ್ತೆ ಅಂತಂದ್ರೆ ಇದೆಲ್ಲ ಬೋಧಕರು ಅಂತ ಕರಿತೀವಿ ನಾವು. ಹಾಗಾಗಿ ಈ ಬೋಧಕರಿಗೆಲ್ಲ ಗುರುವಿನ ಪ್ರಭಾವದಿಂದ ತುಂಬಾ ಚೆನ್ನಾಗಿರುತ್ತೆ. ಸರ್, ಮಕರ ರಾಶಿಯವ್ರಿಗೆ ಶನಿ ಸಂಬಂಧಪಟ್ಟದ್ದು ಯಾವುದು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮಕರ ರಾಶಿಗೆ ಅಧಿಪತಿ ಯಾರು ಅಂತಂದ್ರೆ ಶನಿ. ಶನಿ ತೃತೀಯ ಭಾವದಲ್ಲಿದ್ದಾರೆ, 3ನೇ ಸ್ಥಾನದಲ್ಲಿ ಇದ್ದಾರೆ. 7.5 ಇಲ್ಲ, ಅಷ್ಟಮ ಶನಿ ಇಲ್ಲ, ಅರ್ಧ ಅಷ್ಟಮ ಇಲ್ಲ, ಯಾವುದೂ ಇಲ್ಲ, ಶನಿ ಕಾಟ ಇಲ್ಲ. ಆದ್ರೂ ಶನಿ ತೃತೀಯ ಭಾವದಲ್ಲಿದ್ರೆ ಏನಾಗುತ್ತೆ, ಸ್ವಲ್ಪ ಯಾವಾಗ ಶನಿ ಸಂಬಂಧಪಟ್ಟಂತ ಸಮಸ್ಯೆ ಮಕರ ರಾಶಿಯವರಿಗೆ ಇರೋದಿಲ್ಲೋ ಗೋಚಾರದಲ್ಲಿ, ಅಂಥವರಿಗೆ ಕೆಲಸಗಳು ಸ್ವಲ್ಪ ಸ್ಪೀಡ್ ಆಗಿ ಅಂತಂದ್ರೆ ತ್ವರಿತವಾಗಿ ಆಗತ್ತೆ. ಮತ್ತೆ ನಿಮ್ಮ ಧನವನ್ನ ನೀವು ಸರಿಯಾದ ಜಾಗದಲ್ಲಿ ಹಾಕಿ ಅದನ್ನ ವೃದ್ಧಿ ಮಾಡೋದಕ್ಕೆ ನಿಮ್ಗೆ ಯೋಚನಾ ಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ಸತ್ಪುರುಷರ ಅಂದ್ರೆ ಸತ್ತೋಗಿರೋ ಪುರುಷರಲ್ಲ, ಸತ್ಪುರುಷರಂದ್ರೆ ಒಳ್ಳೆ ವ್ಯಕ್ತಿಗಳ ಸಹವಾಸ ಆಗುತ್ತೆ. ಸತ್ಪುರುಷರ ಸಹವಾಸ. ಯಾರ್ಯಾರು ನಿಮ್ಗೆ ಕಿರುಕುಳ ಕೊಡ್ತಾ ಇದ್ರೋ, ಕಿರುಕುಳ ಕೊಡುವಂತ ಬಯಸುವವರು ಅವರೆಲ್ಲ ನಿಮ್ಮಿಂದ ದೂರ ಆಗ್ತಾರೆ. ಅರ್ಥಾತ್ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ. ಸಹೋದರರ ಸಹಾಯ, ಸಹೋದರರ ಸಪೋರ್ಟ್, ಜೊತೆಗೆ ಸಹೋದರಿಯರನ್ನು ತಗೊಳ್ಬಹುದು, ಸಪೋರ್ಟ್ ಸಿಗುತ್ತೆ. ದಾಯಾದಿಗಳ ಕಲಹ ದೂರ ಆಗುತ್ತೆ. ಕೋರ್ಟ್ ಕಚೇರಿ ಕೇಸುಗಳಲ್ಲಿ ನಿಮಗೆ ಸಮಸ್ಯೆ ಕ್ಲಿಯರ್ ಆಗಿ ಜಯತ್ವ ಪ್ರಾಪ್ತಿ ಆಗುತ್ತೆ. ನಿಮ್ಮ ಪೂರ್ವಾಜಿತ ಪಿತೃಗಳ ಆಸ್ತಿ ಏನಾದರೂ ಇತ್ತಂದ್ರೆ ಅದು ಬಂದು ನಿಮಗೆ ಕೈ ಸೇರುತ್ತೆ. ಹಾಗೆ ನಿಮ್ಮ ಜಮೀನಿನ ವ್ಯಾಜ್ಯಗಳು, ಭೂಮಿಯ ವ್ಯಾಜ್ಯಗಳು ಯಾವ್ದಾದ್ರು ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಮ ಮೇಲಿರ್ತಕ್ಕಂಥ ಅಪವಾದನೆ, ಅಪನಿಂದನೆ ಇತ್ಯಾದಿಗಳು ಏನಾದ್ರು ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಕೊನೆಗೆ ಸತ್ಯರು ಅನ್ನುವಂತಹ ಒಂದು ಪಟ್ಟ ನಿಮಗೆ ಬರುತ್ತೆ. ನೀವು ಮಾಡಿದ ಆರೋಪ, ನಿಮ್ಮ ಮೇಲೆ ಮಾಡಿದ ಆರೋಪ ದೂರವಾಗುತ್ತೆ. ಒಂದು ಒಳ್ಳೆ ಸಂತೋಷದ ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಇದು ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಸೂರ್ಯ ಗುರುವಿನ ಜೊತೆಗೆ 7ನೇ ಮನೆಗೆ ಬರ್ತಾರೆ. ಇದೊಂದು ವಿಶೇಷ ನೋಡಿ. ಯಾವಾಗ ಸೂರ್ಯ 7ನೇ ಮನೆಗೆ ಬರ್ತಾರೆ, 16ನೇ ತಾರೀಕು ಬರ್ತಾರೆ. ಜುಲೈ 16ನೇ ತಾರೀಕು ಸೂರ್ಯ ಬರ್ತಾರೆ. ಸೂರ್ಯ ಮತ್ತೆ ಗುರು ಇಬ್ರು ಸೇರ್ಕೊಂಡು ಒಂದ್ ಮನೇಲಿ ಕೂತಿರ್ತಾರೆ. ಆ ಮನೆಗೆ ಅಧಿಪತಿ ಯಾರು ಅಂತಂದ್ರೆ ಚಂದ್ರ. ಅಂದ್ರೆ ಶೀತಕ್ಕೆ ಅಧಿಪತಿಯಾದಂತ ಚಂದ್ರನ ಮನೆಯಲ್ಲಿ ಉಷ್ಣಕ್ಕೆ ಅಧಿಪತಿಯಾದಂತ ಸೂರ್ಯ ಬಂದು ಕೂತ್ಕೋತಾರೆ. ಹಂಗೆ ಈಗ ನೋಡಿ, ತುಂಬಾ ಚಳಿ ಆಗ್ತಾ ಇದ್ರೆ ನಾವು ಹೀಟರ್ ಹಾಕೋತೀವಿ ಅಲ್ವಾ, ತುಂಬಾ ಸೆಕೆ ಆಗ್ತಿದ್ರೆ ನಾವು AC ಹಾಕೋತೀವಿ. ಅಂದ್ರೆ ನಾವು ನಮ್ಮ ದೇಹ ಆಪೋಸಿಟ್ ಅನ್ನ ಕೇಳುತ್ತೆ. ಯಾಕೆ ಅಂತಂದ್ರೆ ದೇಹ ರಚನೆಯ ಭಗವಂತ ಹಾಗೆ ಮಾಡಿದ್ದಾನೆ. ಈಗ ಶೀತದ ಮನೆಗೆ ಉಷ್ಣದ ಗ್ರಹ ಬಂದ್ರೆ ಅಲ್ಲಿ ಶೀತೋಷ್ಣ ಎರಡೂ ಆಗಿ ಸಮಾನತೆ ಆಗುತ್ತೆ. ಅಂದ್ರೆ ಕರೆಕ್ಟ್ ವಾತಾವರಣ ಸೃಷ್ಟಿ ಆಗುತ್ತೆ. ಏನಾಗಾದ್ರೆ ಸಪ್ತಮದಲ್ಲಿರ್ತಕ್ಕಂಥ ಸೂರ್ಯ ಫಲ ಅಂತ ನೋಡೋದಾದ್ರೆ ಸ್ವಲ್ಪ ಕೋಪ ಅನ್ನುವಂಥದ್ದು ಬರುವಂತ ಸಹಜ ಸಾಧ್ಯತೆಗಳು. ಆಮೇಲೆ ನಿಮ್ಮ ಕಣ್ಣಿಗೆ ಆನಂದದ ಪ್ರಪಂಚ ಕಾಣುವಂಥದ್ದು ಹೆಚ್ಚಾಗುತ್ತೆ. ಶತ್ರುವರ್ಗದಿಂದ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ. ನಿಮ್ಮ ಹಣ ಯಾರಾದ್ರೂ ಕೊಳ್ಳೆ ಹೊಡಿಬೇಕು, ನಿಮ್ಮನ್ನು ಮೋಸ ಮಾಡಬೇಕು ಅಂತ ಯೋಚನೆ ಮಾಡುವಂಥವ್ರಿಗೆ ನೀವು ದಾರಿಯನ್ನ ತೋರಿಸಲ್ಲ. ಇದು ನಿಮಗೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೂರ್ಯನಿಂದಲೂ ಪಾಸಿಟಿವ್. ಇನ್ನು ನೋಡಿ, 7ನೇ ತಾರೀಕು, ಜುಲೈ 7ನೇ ತಾರೀಕು ಬುಧ ವಕ್ರತ್ವವನ್ನ ಪಡೆದು ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಸ್ವಕ್ಷೇತ್ರದ ಕಡೆಗೆ ಮುಖ ಮಾಡಿ ವಕ್ರತ್ವ ಆಗ್ತಾರೆ. ಅಂದ್ರೆ ಸಪ್ತಮದಲ್ಲಿದ್ದಂತ ಬುಧ ನಿಮಗೆ ಷಷ್ಠಕ್ಕೆ ಬರ್ತಾರೆ. ಆದ್ರೆ ಅವರು ಭಾಗ್ಯಾಧಿಪತಿ ಅನ್ನೋದನ್ನು ಮರೆಯಂಗಿಲ್ಲ, ಅಂದ್ರೆ ಭಾಗ್ಯ ಸ್ಥಾನಾಧಿಪತಿ ಅನ್ನೋದು ಮರೆಯಂಗಿಲ್ಲ ಮಕರ ರಾಶಿಯವ್ರಿಗೆ. ಹಾಗಾಗಿ ವ್ಯಾಪಾರ, ವಿದ್ಯೆ ಹಾಗೂ ಬುದ್ಧಿಶಕ್ತಿ, ಈ 3 ವಿಚಾರದಲ್ಲಿ ನಿಮಗೆ ಮಕರ ರಾಶಿಯವ್ರಿಗೆ ಏನು ಸಮಸ್ಯೆ ಇರಲ್ಲ, ಹಿಂಸೆ ಇರಲ್ಲ, ಪ್ರಾಬ್ಲಮ್ ಇರಲ್ಲ. ಆದ್ರೂ ಸಹ 10ನೇ ತಾರೀಕು ಬುಧ ಜಯಂತಿ ಇದೆ. ಅವತ್ತಿನ ದಿನ ಬುಧ ಗ್ರಹಕ್ಕೆ ಪೂಜೆ ಮಾಡಿ. ಅಂದ್ರೆ ಬುಧ ಅಂದ್ರೆ ಮಹಾವಿಷ್ಣು ದೇವಸ್ಥಾನಕ್ಕೂ ಒಂದು ತುಳಸಿ ಅರ್ಚನೆ ಮಾಡಿಸಿ. 10ನೇ ತಾರೀಕು ತುಂಬಾ ಒಳ್ಳೇದು. ಮಕರ ರಾಶಿ ಗುರುಬಲ ಇದೆ, ಇನ್ನೇನು ಗುರುಬಲ ಅವಶ್ಯಕತೆ ಇಲ್ಲ. ಹಾಗಾಗಿ ಗುರು ಪೌರ್ಣಮಿ ಹೋಗ್ಬೇಕಂತ ನಾನು ಒತ್ತಾಯ ಮಾಡಲ್ಲ. 29ನೇ ತಾರೀಕು ಜುಲೈ ತಿಂಗಳು ಗುರು ಪೌರ್ಣಮಿ ಇದೆ, ವ್ಯಾಸ ಪೌರ್ಣಮಿ. ಅವತ್ತು ಬೇಕಾದ್ರೆ ಹೋಗಿ ಗುರುವರ ದರ್ಶನ ಮಾಡಿ, ಗುರು ಸೇವೆ ಮಾಡಿ. ಗುರುಬಲ ಇದೆ, ಮತ್ತಷ್ಟು ಬಲ ಆಗ್ಲಿ ಅಷ್ಟೇ, ಇನ್ನೇನಿಲ್ಲ. ಒಂದು ಪ್ರಾರ್ಥನೆ. ಇನ್ನು ಕುಜ ಸಪ್ತಮದಲ್ಲಿ ಮತ್ತೆ ಅಷ್ಟಮದಲ್ಲಿ ಅಥವಾ ವ್ಯಯದಲ್ಲಿ ಅಂದ್ರೆ 12ನೇ ಮನೆಯಲ್ಲಿ ದ್ವಿತೀಯದಲ್ಲಿದ್ರೆ ಅವರು ಹಿಂಸೆ ಮಾಡ್ತಾರೆ. ಆದ್ರೆ ಪಂಚಮದಲ್ಲಿದ್ರೆ ಏನು ಹಿಂಸೆ ಮಾಡೋದಿಲ್ಲ. 5ನೇ ಮನೆಯಲ್ಲಿ ಕೂತಿದ್ರೆ ಪೂರ್ವ ಪುಣ್ಯದಲ್ಲಿ ಅವರೊಂಥರ ನ್ಯೂಟ್ರಲ್ ಗ್ರಹ. ಈ ತಿಂಗಳು ಕುಜ ನಿಮಗೆ ನ್ಯೂಟ್ರಲ್, ಶುಭ ಫಲನೂ ಕೊಡಲ್ಲ, ಅಶುಭ ಫಲನೂ ಕೊಡಲ್ಲ. ಅಂದ್ರೆ ಹೊಸ ಮನೆ ಖರೀದಿಗೂ ಬಿಡಲ್ಲ, ಇರೋ ಮನೆ ರಿನೋವೇಷನ್ಗೂ ಮಾಡಕ್ಕೂ ಬಿಡಲ್ಲ. ಅಂದ್ರೆ ಆ ರೀತಿಯಾದಂತ ಒಂದು ನ್ಯೂಟ್ರಲ್ ಫಲವನ್ನು ಕೊಡ್ತಾರೆ ಈ ತಿಂಗಳು ಪೂರ್ತಿ. ಬರೋ ತಿಂಗಳಿಗೆ ಬದಲಾವಣೆ ಆಗುತ್ತೆ, ಅದು ಬರೋ ತಿಂಗಳು ಮಾಸ ಭವಿಷ್ಯದಲ್ಲಿ ಹೇಳ್ತೀನಿ.
ಇನ್ನು ರಾಹು 2ನೇ ಮನೆ, ಕೇತು 8ನೇ ಮನೆ. ಇದು ಸರಾಸರಿಯಾಗಿ ಈ ವರ್ಷ ಕೊನೆಯವರೆಗೂ ಅದು ಹಾಗೆ ನಡ್ಕೊಂಡು ಹೋಗುತ್ತೆ. ಏನೋ ದೊಡ್ಡ ವ್ಯತ್ಯಾಸ ಇಲ್ಲ. ಹಾಗಾಗಿ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗ್ರಹ ಸ್ಥಿತಿಗಳೆಲ್ಲ ಶುಭ ಫಲಗಳ ಕೊಡ್ತಾ ಇದೆ. ಇನ್ನು ನೋಡಿ, ನಿಮಗೆ ಶುಕ್ರ ಮಾತ್ರ ನೆಗೆಟಿವ್ ಆಗಿ ಪರಿಣಮಿಸಿದ್ದಾರೆ. ಶುಕ್ರ ನಿಮ್ಗೆ ಏನಾಗ್ತಾರೆ, ಒಂದು ದಶಮ ಸ್ಥಾನಾಧಿಪತಿ, ಇನ್ನೊಂದು ಪೂರ್ವ ಪುಣ್ಯ ಸ್ಥಾನಾಧಿಪತಿ. ದಶಮ ಸ್ಥಾನ ಅಂದ್ರೆ ಉದ್ಯೋಗ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಅಂತಂದ್ರೆ ನಮಗೆ ಸಂತೋಷ, ಅಭಿವೃದ್ಧಿ ಆಗುವಂತ ಸ್ಥಾನ. ಪೂರ್ವ ಪುಣ್ಯದ ಬಲ ನಿಮಗೆ ಹೋಯ್ತು. ಯಾಕಂದ್ರೆ ಶುಕ್ರ 4ನೇ ತಾರೀಕು ತನ್ನ ಶತ್ರುವಿನ ಮನೆಗೆ ಬಂದು ಮಕರ ರಾಶಿಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಷ್ಟಮ ಸ್ಥಾನ ಅಂದ್ರೆ ಪಾಪಸ್ಥಾನವೇ, ಆದ್ರೆ ಶುಭ ಗ್ರಹ ಅಂತಂತ ತಗೋಬೇಕು ನಾವು ಶುಕ್ರನ. ಅಲ್ಲಿಗೇನಾಯ್ತು, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಇಲ್ಲ. ಏನು ಸಂಪಾದನೆ ಮಾಡ್ತೀರೋ ಅದೆಲ್ಲ ಖರ್ಚು ಹೆಚ್ಚು ಮಾಡ್ತೀರಾ. ಹಾಗೆ ದಶಮ ಸ್ಥಾನ ಆದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂತ ಸಾಧ್ಯತೆ, ಉದ್ಯೋಗದ ಬದಲಾವಣೆ ಆಗುವಂತ ಸಾಧ್ಯತೆ, ಉದ್ಯೋಗ ಕಳ್ಕೊಳ್ಳುವಂತಹ ಸಾಧ್ಯತೆ. ಅಯ್ಯೋ ಗುರುಗಳೇ, ಗುರುಬಲ ಬಂದಿದೆಯಲ್ಲ, ಉದ್ಯೋಗ ಕಳ್ಕೊತೀರಾ ಅಂತ ಹೇಳ್ತಿದ್ದೀರಾ. ಹೌದು, ಉದ್ಯೋಗ ಕಳ್ಕೊಂಡ್ರು ಕೂಡ ಮತ್ತೆ ಒಳ್ಳೆ ಉದ್ಯೋಗ ಸಿಕ್ಕಿ, ಅಥವಾ ಚೇಂಜಸ್ ಆಫ್ ಪ್ಲೇಸ್ ಅಂತ ಹೇಳ್ಬೋದು, ಆ ಥರದ್ದು ಏನಾದರೂ ಬದಲಾವಣೆ ಆಗ್ಬೋದು. ಅಥವಾ ನೀವು ಇರುವಂತ ಜಾಗದಲ್ಲೇ ಒಂದು ಬದಲಾವಣೆ ಆಗಿ ಪ್ರಾಜೆಕ್ಟ್ ಅಲ್ಲಿ ಚೇಂಜ್ ಆಗುವಂಥದ್ದು, ಅಥವಾ ಒಂದು ಪ್ರಮೋಷನ್ ಸಿಗುವಂಥದ್ದು, ಇನ್ಕ್ರಿಮೆಂಟ್ ಸಿಗುವಂಥದ್ದು, ಈ ತರ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಂಬಳ ಕೊಡುವಂಥ ದಣಿಗಳು ನಿಮ್ಮನ್ನ ರೆಕ್ಟಿಫೈ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಒಟ್ಟಾರೆ ಶುಕ್ರ ಅಂತೂ ಚೆನ್ನಾಗಿಲ್ಲ. ಹಾಗಾಗಿ ಈ ತಿಂಗಳು ಮಕರ ರಾಶಿಯವರು ಪರಿಹಾರ ಮಾಡಬೇಕಾದಂತ ಏಕೈಕ ವಿಚಾರ ಏನಂತಂದ್ರೆ, ಅದು ದೇವಿ ದೇವಸ್ಥಾನಕ್ಕೆ ಹೋಗಿ, ಅಂದ್ರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ, ಒಂದು ಪೂಜೆ, ಒಂದು ಅಭಿಷೇಕ, ಒಂದು ಮಡ್ಲಕ್ಕಿ, ಈ ಥರದ್ದು ಏನಾದರೂ ಒಂದು ಮಾಡಿಸಿ. ಅದು ಜುಲೈ 1ನೇ ತಾರೀಕು ಹಾಗೆ ಮಾಡಿಸ್ಬಿಡಿ, ಅಥವಾ ಮೊದಲನೇ ವಾರದಲ್ಲೇ ಮಾಡಿಸ್ಬಿಡಿ, ಅದನ್ನ ಮಂಗಳವಾರ ಶುಕ್ರವಾರ. ಇಲ್ಲ, ಅಷ್ಟೆಲ್ಲ ಮಾಡಿಸೋ ಶಕ್ತಿ ಇಲ್ಲ, ನಾವು ತುಂಬಾ ಬಡವರಿದ್ದೀವಿ, ಬಡರೇಖೆಗಿಂತ ಕಡಿಮೆ ಇದೀವಿ ಅಂತಂದ್ರೆ, ಒಂದು 50 ರೂಪಾಯಿನ ಕುಂಕುಮ ತಗೊಂಡೋಗಿ ಅರ್ಚಕರು ಕೊಟ್ಟು ಒಂದು ಅರ್ಚನೆ ಮಾಡ್ಸಕ್ಕೆ ಹೇಳಿ, ಅರ್ಚನೆ ಮಾಡ್ಕೊಡ್ತಾರೆ. ಮಾಡಿದ ಅರ್ಚನೆಯಲ್ಲಿ ಆ ಕುಂಕುಮ ಒಂದು ಸ್ವಲ್ಪ ಕಟ್ಕೊಡಕ್ಕೆ ಹೇಳಿ, ಪೊಟ್ಟನ ಕಟ್ಕೊಡ್ತಾರೆ. ಮನೆಗೆ ತಂದಿಟ್ಕೊಂಡು ನಿತ್ಯ ಕುಂಕುಮ ಇಟ್ಕೊಳ್ಳಿ, ದೇವಿ ಆಶೀರ್ವಾದ ಸಿಗುತ್ತೆ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಮಕರ ರಾಶಿಯವರಿಗೆ ಈ ತಿಂಗಳು ಏನೂ ತೊಂದರೆ ಏನಿಲ್ಲ. ಆದರೆ ಹೊಸದೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಂತಾನಕ್ಕೆ ಪ್ರಯತ್ನ ಪಡಕ್ಕೆ ಹೋಗ್ಬೇಡಿ, ಬೇಡ. ಈ ತಿಂಗಳು ಬರೋ ತಿಂಗಳಿಗೆ ಪ್ಲಾನ್ ಮಾಡ್ಕೊಳ್ಳೋಣ, ಈ ತಿಂಗಳೇನು ಬೇಡ. ಮೂಲ ಜಾತಕವನ್ನ ತೋರಿಸ್ಕೋಬಹುದು, ನಿಮ್ಗೆ ಇಷ್ಟ ಇದ್ರೆ. ನನಗೆ ಕಂಪಲ್ಸರಿ ಮಾಡೋದಿಲ್ಲ, ಯಾಕಂದ್ರೆ ಮಕರ ರಾಶಿಯವರಿಗೆ ಒಳ್ಳೆ ಸಮಯ ಇದೆ. ಶುಕ್ರನ ಬಲಹೀನತೆ ತಿಳ್ಕೊಳ್ಳೋಕ್ಕೋಸ್ಕರ ಬೇಕಾದ್ರೆ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಖಂಡಿತ ಭಗವಂತ ಮತ್ತಷ್ಟು ಒಳ್ಳೇದು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.